ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಬಂದು ಬ್ರೇಕ್ಫಾಸ್ಟ್ ವ್ಲಾಗ್ ಆಗಿರುತ್ತೆ, ಅರ್ಲಿ ಮಾರ್ನಿಂಗ್ ವ್ಲಾಗ್. ಹಾಗೆ ಮನೆಯಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ. ಅದಕ್ಕೂ ಮುಂಚೆ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳೆಲ್ಲ ಹಾಕಿದ್ದೆ ತೊಳೆಯೋದಕ್ಕೆ. ತುಂಬ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲ ನಾನು ವಾಶ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಸ್ವಲ್ಪ ಪಾತ್ರೆ ಮಿಕ್ಕಿತ್ತು, ಅದನ್ನು ನಾನಿಲ್ಲಿ ತೊಳಿತಾ ಇದ್ದೀನಿ. ಈಗ ಮೇಯ್ನು ನನಗೆ ಅಡುಗೆ ಮಾಡೋದಕ್ಕೆ ಕುಕ್ಕರ್ ಬೇಕಿತ್ತು, ಅದನ್ನು ಅಷ್ಟೇ ನಾನಿಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ತುಂಬ ಕ್ವಿಕ್ಕಾಗಿ ಆಗಬೇಕು, ಸಿಂಪಲ್ಲಾಗಿ ಆಗಬೇಕು. ಯಾಕಂತಂದರೆ ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗೋದ್ರಿಂದ ತುಂಬ ಬೇಗ ಮಾಡ್ಕೋಬೇಕಿತ್ತು ನಾನು ಬ್ರೇಕ್ಫಾಸ್ಟ್ನ, ಕಡಿಮೆ ಸಮಯ ಇರೋದ್ರಿಂದ. ಅದಕ್ಕೋಸ್ಕರ ಮೊದಲಿಗೆ ನಾನು ಪಾತ್ರೆ ಎಲ್ಲ ತೊಳ್ಕೊಂಡೆ. ಹಾಗೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ರೈಸ್ ಮಾಡೋಣ ಅಂದ್ಕೊಂಡೆ, ಚಿತ್ರಾನ್ನ ಅದನ್ನು ಮಾಡೋಣ ಅಂದ್ಕೊಂಡೆ, ಬಟ್ ಬೇಡ, ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಲಾಸ್ಟ್ಗೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೂ ಮುಂಚೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತಲ್ವ ಪಾತ್ರೆ ಎಲ್ಲ, ಅದನ್ನೆಲ್ಲ ತೊಳ್ಕೊಬಿಡೋಣ ಅಂತ ತೊಳ್ಕೊಳ್ತಾ ಇದ್ದೀನಿ. ಕುಕ್ಕರ್ ಅಂದರೆ ಸ್ವಲ್ಪ ನೀಟಾಗಿ ತೊಳ್ಕೊಬೇಕು, ಯಾಕಂತಂದರೆ ಅನ್ನ ಸಾಂಬಾರೆಲ್ಲ ಏನು ಮಾಡಿರ್ತೀವಿ ಅದೆಲ್ಲ ಇಟ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳ್ಕೊಬೇಕು. ಇನ್ನು ಹಿಂದಿನ ದಿನ ಉಪ್ಪಿಟ್ಟು ಮಾಡಿದ್ದೆ, ನೋಡಿ ಈ ರೀತಿ ಆಗಿದೆ, ಫುಲ್ ತಳ ಹಿಡಿದ್ಬಿಟ್ಟಿದೆ. ಇದನ್ನು ಕ್ಲೀನ್ ಮಾಡೋದೇ ಇವಾಗ ದೊಡ್ಡ ತಲೆನೋವು, ಯಾಕಂತಂದರೆ ಈ ಥರದ್ದಿದ್ದರೆ ಈಸಿಯಾಗಿ ಹೋಗಲ್ಲ. ನೋಡಿ ಎಷ್ಟು ಇದಾಗ್ಬಿಟ್ಟಿದೆ, ತುಂಬ ಕಪ್ಪು ಕಟ್ಕೊಬಿಟ್ಟಿದೆ ಕರೆ. ಹಿಂದಿನ ದಿನ ಉಪ್ಪಿಟ್ಟು ಮಾಡಿದ್ವಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಬೇರೆ ಏನೋ ಕೆಲಸ ಮಾಡ್ತಿದ್ದೆ. ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ, ಅವರು ನೋಡ್ಕೊಳ್ಳಿ ಅಂತ ಹೇಳಿದ್ರು, ಅವ್ರಿಗೆ ಗೊತ್ತೇ ಆಗಲಿಲ್ಲ ಸೀದೋಗಿರೋದು. ಈ ರೀತಿ ನಿಮ್ಮ ಮನೆಯಲ್ಲೂ ಆಗಿರುತ್ತಾ, ಹೇಳ್ಬಿಟ್ಟು ನೋಡ್ಕೊಳ್ಳಿ ಅಂದ್ರೂ ಈ ರೀತಿ ಆಗಿದ್ದರೆ ಕಮೆಂಟ್ ಮಾಡಿ. ಫುಲ್ ಕರೆ ಆಗಿಬಿಟ್ಟಿತ್ತು, ಅದನ್ನು ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗಿತ್ತು. ಅದಕ್ಕೆ ತುಂಬ ಹೊತ್ತು ನೆನೆಸ್ಬಿಟ್ಟು ಹಾಗೆ ನಾರಲ್ಲಿ ಉಜ್ಜಿದೆ, ಅದು ಆಗಲೇ ಇಲ್ಲ. ಆಮೇಲೆ ಸ್ಪೂನ್ ತೊಗೊಂಡು ಈ ರೀತಿ ಇದು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಜಾಸ್ತಿ ನೆನೆಸ್ಬೇಕು, ಮೇಯ್ನ್ ಈ ರೀತಿ ಆದಾಗ ನೆನೆಸ್ಬೇಕು ಪಾತ್ರೆನ. ನೆನೆಸ್ಬಿಟ್ಟು ಮಾಡಿದ್ರೆ ಆಮೇಲೆ ಸ್ಪೂನಲ್ಲಿ ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಬರುತ್ತೆ. ಬಟ್ ನಿಮ್ಮದು ನಾನ್ ಸ್ಟಿಕ್ ಏನಾದರೂ ಆಗಿದ್ರೆ ಈ ರೀತಿ ಎಲ್ಲ ಸ್ಪೂನಲ್ಲಿ ಮಾಡೋದಕ್ಕೆ ಹೋಗ್ಬಿಡಿ, ಯಾಕಂದರೆ ಆ ನಾನ್ ಸ್ಟಿಕ್ ಪಾತ್ರೆದು ಕೋಟಿಂಗ್ ಏನಿರುತ್ತೆ ಅದು ಬಂದುಬಿಡುತ್ತೆ. ಇದು ನಾನ್ ಸ್ಟಿಕ್ ಅಲ್ಲ, ಹಾಗಾಗಿ ನಾನು ಸ್ಪೂನಲ್ಲಿ ಆ ರೀತಿ ಇದು ಮಾಡಿಕೊಂಡೆ. ನೋಡಿ ಈಗ ಪಾತ್ರೆ ಎಲ್ಲ ತುಂಬ ಕ್ಲೀನ್ ಆಗಿದೆ, ಫುಲ್ ಪಳಪಳ, ಕರೆ ಎಲ್ಲ ಮಾಯ ಆಯಿತು. ಬೆಳಗ್ಗೆ ಪಾತ್ರೆ ತೊಳೆಯೋದೇ ಒಂದು ತಲೆನೋವಾಗಿರುತ್ತೆ. ಯೂಶ್ವಲಿ ಹಿಂದಿನ ದಿನ ನೈಟೇ ನಾನು ಮಾಡ್ಕೊಂಬಿಡ್ತೀನಿ, ಆದರೆ ಏನಾದರೂ ಊಟ ಮಿಕ್ಕಿದ್ರೆ ಸ್ವಲ್ಪ ಎತ್ತಿಟ್ಟಿದ್ರೆ ಆವಾಗ ನಾನು ನೆಕ್ಸ್ಟ್ ದಿನ ಬೆಳಗ್ಗೆನೇ ಮಾಡ್ಕೊಳ್ತೀನಿ. ಅಥವಾ ಸಮಯ ಏನಾದರೂ ಸಿಕ್ಕಿಲ್ಲ ಅಂತಂದರೆ ಮಾತ್ರ ನಾನು ನೆಕ್ಸ್ಟ್ ದಿನ ಬೆಳಗ್ಗೆ ಮಾಡ್ಕೋತೀನಿ. ಪಾತ್ರೆ ಎಲ್ಲ ತೊಳೆದಾಯಿತು. ಈಗ ಸ್ವಲ್ಪ ಸುಸ್ತಾಗಿತ್ತು ಬೆಳಗ್ಗೆ. ಈಗ ಅಡುಗೆ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಎಳ್ನೀರು ಕುಡಿದ್ಬಿಡೋಣ ಅಂತ ಎಳ್ನೀರನ್ನ ಒಂದು ತೊಗೊಂಡೆ. ತುಂಬ ಎಳ್ನೀರು ಚೆನ್ನಾಗಿತ್ತು, ದೊಡ್ಡ ಕಾಯಿ, ತುಂಬ ನೀರಿತ್ತು, ಆಲ್ಮೋಸ್ಟ್ ಒಂದು ಚೊಂಬು ತುಂಬ ಬರೋಷ್ಟು ಎಳ್ನೀರು ಸಿಕ್ತು. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಎಳ್ನೀರು ಕುಡಿಯೋದ್ರಿಂದ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಸ್ವಲ್ಪ ಶಕ್ತಿ ಬರುತ್ತೆ, ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಚೆಲ್ಲೋಯ್ತು ಹಾಕ್ಕೊಳ್ಳೋವಾಗ, ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಎಳ್ನೀರಲ್ವ, ಸಿಹಿ ಇರುತ್ತೆ ಸ್ವಲ್ಪ, ಹಾಗೆ ಬಿಟ್ಟರೆ ಇರುವೆಗಳು ತುಂಬಿಡುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ನೀಟಾಗಿ ಅಲ್ಲೇ ಒರೆಸ್ಕೊಬಿಟ್ಟೆ. ಇನ್ನು ಕಾಯಿ ಒಳಗಡೆ ಸ್ವಲ್ಪ ಕೊಬ್ಬರಿನೂ ಇತ್ತು, ಗಂಜಿ ಥರ, ತುಂಬ ಗಟ್ಟಿ ಕೊಬ್ಬರಿ ಥರ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಗಂಜಿ ಥರ ಇತ್ತು, ಅದೂ ಅಷ್ಟೇ ತೆಗೆಯೋಣ ಅಂದ್ಕೊಂಡೆ. ಬಟ್ ಅದಕ್ಕೂ ಮುಂಚೆ ಫಸ್ಟು ಎಳ್ನೀರನ್ನು ಅದು ಕುಡ್ಕೊಂಬಿಡೋಣ, ಆಮೇಲೆ ನೋಡಿಕೊಂಡು ಅದನ್ನು ತೆಗೆಯೋಣ ಅಂದ್ಕೊಂಡೆ. ಯಾಕಂತಂದರೆ ಸ್ಪೂನ್ ಅದರೊಳಗಡೆ ಹೋಗ್ತಾ ಇರಲಿಲ್ಲ, ಇನ್ನು ಕಾಯೇ ಹೊಡಿಬೇಕಿತ್ತು. ಹಾಗಾಗಿ ನಾನು ಆಮೇಲೆ ತೆಗೆಯೋಣ ಅಂತ ಅದನ್ನು ಎತ್ತಿಟ್ಬಿಟ್ಟೆ. ಇದ್ರ ಜೊತೆಗೆ ಇನ್ನೊಂದು ಎಳ್ನೀರೂ ಇತ್ತು, ಅದು ಅಷ್ಟೇ ನಮ್ಮ ಮನೆಯವರು ಹೊಡೆದಿದ್ರು. ಅದರಲ್ಲೂ ಅಷ್ಟೇ ಚಿಯಾ ಸೀಡ್ ಹಾಕಿ ನೋಡಿ, ಅವ್ರು ಈ ರೀತಿ ಪಂಪ್ಕಿನ್ ಸೀಡ್, ಚಿಯಾ ಸೀಡ್ ಇದನ್ನೆಲ್ಲ ಹಾಕಿದ್ರೆ ತುಂಬ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಅವ್ರು ಆ ರೀತಿ ಮಾಡಿಕೊಂಡು ಕುಡಿದ್ರು. ನಾನೀಗ ನಂತರ ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡೆ. ಯೂಶ್ವಲಿ ನಾನು ಭಾಗ್ಯಲಕ್ಷ್ಮಿ ತೊಗೊಳ್ತೀನಿ, ಆದರೆ ಇತ್ತೀಚೆಗೆ ಅದೊಂದು ಸ್ವಲ್ಪ ಮೈದಾನೇ ಅನಿಸುತ್ತೆ. ಅದಕ್ಕೋಸ್ಕರ ನಾನಿವತ್ತು ಪಿಲ್ಸ್ಬರಿ ಅವ್ರದ್ದು ತೊಗೊಂಡೆ. ಡಿಮಾರ್ಟ್ಗೆ ಹೋದಾಗ ಈ ಒಂದು ಬ್ರ್ಯಾಂಡ್ ಇತ್ತು, ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಾ ಇರೋದು. ಈ ಒಂದು ಬ್ರ್ಯಾಂಡ್ ಹೇಗಿದೆ ಅಂತ ಗೊತ್ತಿಲ್ಲ, ಈಗ ಮಾಡಿ ತಿಂದಾದಮೇಲೆ ಗೊತ್ತಾಗುತ್ತೆ. ಸೊ ನಾನಿವತ್ತು ಆ ಪಿಲ್ಸ್ಬರಿ ಅವ್ರದ್ದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಜರಡಿ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಿಟ್ಟು ನೋಡೋದಕ್ಕೆ ಎಷ್ಟೇ ಚೆನ್ನಾಗಿದ್ರೂ ಒಂದು ಬಾರಿ ಜರಡಿ ಹಿಡಿಲೇಬೇಕಾಗುತ್ತೆ, ಇಲ್ಲ ಅಂತಂದರೆ ಸಣ್ಣ ಸಣ್ಣ ಹುಳಗಳೇನಾದರೂ ಇದ್ದರೆ ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಯಾವುದೇ ಹಿಟ್ಟನ್ನು ನಾನು ತಂದ್ರೂ ಜರಡಿ ಹಿಡಿದ್ಬಿಟ್ಟು ಆಮೇಲೆ ನಾನು ಇದು ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಬೆರೆಸ್ಕೊಂಡು ನೋಡಿ ಈ ರೀತಿಯಾಗಿ ಕಲಿಸ್ಕೊತಾ ಇದ್ದೀನಿ. ಜಾಸ್ತಿ ಸಮಯ ಕೊಟ್ಟು ಮಾಡಿದಷ್ಟು ತುಂಬ ಸ್ಮೂತಾಗಿ ಬರುತ್ತೆ. ಇನ್ನೊಂದು, ಇದು ಬರೀ ಗೋಧಿ ಹಿಟ್ಟಲ್ಲ, ಇದು ಮಲ್ಟಿಗ್ರೈನ್ ಹಿಟ್ಟು, ಇನ್ನೂ ರುಚಿಯಾಗಿ ಬರುತ್ತೆ. ಆರೋಗ್ಯಕ್ಕೂ ಮಲ್ಟಿಗ್ರೈನ್ ತುಂಬ ಅಂದರೆ ತುಂಬ ಒಳ್ಳೆಯದು. ಈಗ ಇದು ಕಲಸಿಟ್ಟಿದ್ದೀನಿ, ಒಂದು 5 ನಿಮಿಷ ನೆನೆಯೋಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ಉಂಡೆಗಳನ್ನು ಮಾಡ್ಕೊಳ್ತೀನಿ. ನೋಡಿ ಈಗ 5 ನಿಮಿಷ ಆದಮೇಲೆ ನಾನು ಇದನ್ನು ಉಂಡೆಗಳು ಮಾಡ್ಕೊತಾ ಇದ್ದೀನಿ.
ನಾನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಒಂದು 2-3 ಜನಕ್ಕೆ ಆಗುವಷ್ಟಷ್ಟೇ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಸ್ವಲ್ಪನೇ ಕಲಿಸ್ಕೊಂಡೆ. ಈಗ ಇದನ್ನು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ಮಾಡ್ಕೊಳ್ತೀನಿ. ಈ ಗಾತ್ರದ ಉಂಡೆಗಳನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು 11-12 ಉಂಡೆಗಳಾಯಿತು ಹತ್ತತ್ರ. ನೋಡಿ ಎಲ್ಲ ಉಂಡೆನೂ ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಸಾಫ್ಟಾಗಿ ಬರಬೇಕು ಅಂತಂದರೆ ಇದನ್ನು ನಾನು ಎಣ್ಣೆ ಹಚ್ತೀನಿ. ಯಾಕಂತಂದರೆ ಇಲ್ಲಾಂದರೆ ಒಣಗಿಬಿಡುತ್ತೆ. ಹಾಗಾಗಿ ಇದು ಒಣಗಬಾರ್ದು, ಗಟ್ಟಿ ಆಗಬಾರ್ದು ಅಂತಂದರೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಿ ಸವರಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಚಪಾತಿ ಉಂಡೆಗಳು ಎಷ್ಟೇ ಹೊತ್ತಾದರೂ ಗಟ್ಟಿ ಆಗಲ್ಲ, ಒಣಗಲ್ಲ, ತುಂಬ ಸಾಫ್ಟಾಗಿರುತ್ತೆ. ಈಗ ನಾನು ಇದನ್ನು ನೆನೆಯೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಹಾಗೆ ನಾನು ಇದಕ್ಕೆ ಎಗ್ ಬುರ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಗ್ ಬುರ್ಜಿ ಮಾಡೋದಕ್ಕೋಸ್ಕರ ಈರುಳ್ಳಿ ಅದೆಲ್ಲ ಏನು ಸ್ವಲ್ಪ ಕಟ್ ಮಾಡ್ಕೋಬೇಕಿತ್ತು. ಅಷ್ಟರಲ್ಲಿ ಇದನ್ನು ಸೈಡಲ್ಲಿ ಇಡ್ತೀನಿ. ಇದು ನೆನೆಯುತ್ತೆ. ಇದು ನೆನೆಯೋ ಅಷ್ಟರಲ್ಲಿ ನಾನು ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಎಗ್ ಬುರ್ಜಿ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಯಾಕಂತಂದರೆ 2 ಅಥವಾ 3 ಜನಕ್ಕೆ ಆಗೋಷ್ಟು ಮಾತ್ರ ನಾನು ಮಾಡ್ತಾ ಇರೋದ್ರಿಂದ ನಾನು ಜಾಸ್ತಿ ಈರುಳ್ಳಿ ಹಾಕ್ಕೊಳ್ತಾ ಇಲ್ಲ. ಕೇವಲ 4 ಈರುಳ್ಳಿ ಬಳಸ್ತಾ ಇದ್ದೀನಿ. ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದೀರಾ ಅಂದರೆ ಎಗ್ ಬುರ್ಜಿಗೆ ಇನ್ನೂ ತುಂಬ ಈರುಳ್ಳಿ ಬೇಕಾಗುತ್ತೆ. ಈಗ ನಾನು ಈರುಳ್ಳಿನ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀನಿ. ಯಾಕಂತಂದರೆ ಈರುಳ್ಳಿ ಮೇಲೆ ಕಪ್ಪು ಇರುತ್ತೆ. ಹಾಗಾಗಿ ನೀವು ತೊಳೆದೇ ಮಾಡಬಾರ್ದು. ಸಿಪ್ಪೆ ತೆಗೆದು ತೊಳೆದ ಮೇಲೆ ನೀವು ಮಾಡಬೇಕಾಗತ್ತೆ. ನೋಡಿ ಅದನ್ನೆಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಬೇಕಿದ್ದಲ್ಲಿ ಜಾಸ್ತಿ ಹಾಕ್ಕೋಬೋದು. ಚಪಾತಿ ಉಂಡೆ ನಾನೇನು ನೆನೆಯಕ್ಕೆ ಬಿಟ್ಟಿದ್ದೆ ಅದು ನೆಂದಿದೆ. ಈಗ ನಾನಿವಾಗ ಚಪಾತಿನ ಹೊಸ್ಕೊಂಡು ಬಿಡ್ತೀನಿ. ಯಾಕಂತಂದರೆ ಆಮೇಲೆ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನೀಗ ಒಂದು 4-5 ಚಪಾತಿನ ಹೊಸ್ತಿಟ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಟೈಮ್ ಆಗಿಬಿಡುತ್ತಲ್ವ, ಹಾಗಾಗಿ ಫಸ್ಟ್ ಅವ್ರಿಗೆ ನಾನು ಮಾಡಿಕೊಟ್ಬಿಡ್ತೀನಿ. 4-5 ಚಪಾತಿನ ಹೊಸ್ತಿಟ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂತು ಚಪಾತಿ. ಜಾಸ್ತಿ ಏನು ಹೊಸ್ಕೊಳ್ಳಿಲ್ಲ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಮಾಡ್ಕೊಳ್ತೀನಿ. ಈಗ ಎಗ್ ಬುರ್ಜಿ ಮಾಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತೀನಿ, 1-2 ನಿಮಿಷ. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಸ್ವಲ್ಪ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಬೇಕಂದರೆ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂತಂದರೆ ನಾನು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೋಬೇಕು, ಇಲ್ಲಾಂದರೆ ಖಾರ ಜಾಸ್ತಿ ಆಗುತ್ತೆ. ಆಮೇಲೆ ಮೊಟ್ಟೆ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಒಂದು 7-8 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ನಾನು ಈರುಳ್ಳಿ ಕಡಿಮೆ ಹಾಕಿರೋದ್ರಿಂದ ಮೊಟ್ಟೆ ಜಾಸ್ತಿ ಹಾಕಲೇಬೇಕು, ಇಲ್ಲಾಂತಂದರೆ ಎಗ್ ಬುರ್ಜಿ ಕಡಿಮೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 8 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಅಷ್ಟು ಮೊಟ್ಟೆ ಹೊಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ತಳ ಹಿಡಿದು ಬಿಡುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ನಾನು ಬರೀ ಈರುಳ್ಳಿಗೆ ಮಾತ್ರ ಉಪ್ಪು ಖಾರ ಹಿಡೀಲಿ ಅಂತ ಹಾಕ್ಕೊಂಡಿದ್ದೆ. ಈಗ ಮೊಟ್ಟೆ ಹಾಕಿದ್ಮೇಲೆ ಪುನಃ ಇದಕ್ಕೂ ಉಪ್ಪು ಖಾರ ಎಲ್ಲ ನೀಟಾಗಿ ಬರೀಲಿ ಅಂತ ನಾನು ಇವಾಗಲೂ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಒಂದು 3-4 ನಿಮಿಷ 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಎಗ್ ಬುರ್ಜಿ ರೆಡಿ ಆಗಿದೆ. ಎಗ್ ಬುರ್ಜಿ ತುಂಬ ಚೆನ್ನಾಗಿ ಬಂದಿತ್ತು, ರುಚಿಯಾಗಿ ಬಂದಿತ್ತು. ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಹೆಂಚಿಟ್ಕೊಂಡು ಹೆಂಚು ಕಾದ ನಂತರ ನಾನೀಗ ಏನು ಚಪಾತಿ ಹೊಸ್ತಿಟ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ಮಾಡಿಟ್ಟಿದ್ದೆ ಅಷ್ಟೇ. ಎಷ್ಟು ಬೇಕಷ್ಟು ಮಾಡಿಟ್ಕೊಂಡೆ. ಈಗ ಅದನ್ನು ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಆ ಕಡೆ ಈ ಕಡೆ ಚಪಾತಿ ಯಾವಾಗೂ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ಹಸಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ರೆಡಿ ಆಗಿದೆ. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಗ್ ಬುರ್ಜಿ ಮತ್ತು ಚಪಾತಿ. ಎಗ್ ಬುರ್ಜಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಚಪಾತಿ ಹಿಟ್ಟೂ ಅಷ್ಟೇ ಪಿಲ್ಸ್ಬರಿ ಅವ್ರದ್ದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಮಲ್ಟಿಗ್ರೈನ್ ಹಿಟ್ಟಿದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ನಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿದ್ರು, ಅವ್ರಿಗೆ ನಾನು ತಗೊಂಡೋಗಿ ಕೊಟ್ಟೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಅಷ್ಟೇ ಮಾಡ್ಕೊಂಡು ತಿಂದೆ. ಸುಸ್ತಾಗಿರೋದ್ರಿಂದ ಸ್ವಲ್ಪ ಕೂತ್ಕೊಂಡೇ ತಿನ್ನೋಣ ಅಂತ ನಾನು ಕೂತ್ಕೊಂಡು ತಿಂತಾಯಿದ್ದೀನಿ. ತುಂಬ ಟಯರ್ಡ್ ಆಗಿತ್ತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗಿತ್ತು. ಬಟ್ ಮನೆ ಕೆಲಸ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ಖುಷಿ ಸಿಗುತ್ತೆ ನನಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಈ ವಿಡಿಯೋ, ನಿಮ್ಗೆ ಇಷ್ಟ ಆಯಿತಾ ಅಂತ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವ್ಲಾಗ್. ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.